ಇವತ್ತಿನ ವಿಶೇಷ ಹಾಲುಪ್ಪಿಟ್ಟು ಹಾಗೆ ಹಾಲು ಕೇಸರಿ. ಇದನ್ನು ಕಡಿಮೆ ಪಾತ್ರೆ ಉಪಯೋಗಿಸಿ ರುಚಿಯಾಗಿ ಚಿಟಕಿ ಹೊಡೆದಷ್ಟು ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಕಡಿಮೆ ಪಾತ್ರೆ ಉಪಯೋಗಿಸಿ ಮಾಡೋದರಿಂದ ಎರಡಕ್ಕೂ ಸಹ ಸೇರಿಸಿ ನಾನು ರವೆ ಹುರ್ಕೊಳ್ತಾ ಇದ್ದೀನಿ. 1 ಲೋಟ ಕೇಸರಿಗೆ, 1 ಲೋಟ ಉಪ್ಪಿಟ್ಟಿಗೆ, ಹಾಲುಪ್ಪಿಟ್ಟಿಗೆ. ಈಗ ನಾನು ತೊಗೊಂಡಿರೋದು ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ, ಬಾಂಬೆ ರವೆ ಅಂತ ಸಿಗುತ್ತಲ್ಲ ಅದು 2 ಲೋಟದಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ತುಪ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಇವಾಗ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಎಲ್ಲಿವರೆಗೆ ಅಂತಂದರೆ ರವೆ ಕಲರ್ ಚೇಂಜ್ ಆಗಬೇಕು, ಊದ್ಕೋಬೇಕು, ಹಾಗೆ ಘಮ ಘಮ ಅಂತ ಸುವಾಸನೆ ಬರಬೇಕು. ಈಗ ಕರೆಕ್ಟಾಗಿದೆ. ಇವಾಗ ಹುರಿದಿರೋ ಅಂಥ ರವೆನಲ್ಲಿ 1 ಲೋಟದಷ್ಟು ರವೆನ ನಾನು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಪ್ಯಾನ್ನಲ್ಲಿ 1 ಲೋಟದಷ್ಟು ರವೆನ ಹಾಗೆ ಉಳಿಸ್ಕೊಂಡಿದ್ದೀನಿ. ಮೊದಲು ನಾವು ಹಾಲು ಕೇಸರಿ ಮಾಡೋಣ. ಈಗ 1 ಲೋಟದಷ್ಟು ರವೆ ಪ್ಯಾನ್ನಲ್ಲಿ ಹಾಗೆ ಇದೆ. ಇಲ್ಲಿ ಅಗ್ಯಾರೋ ಮಲ್ಟಿ ಕೆಟಲ್ನಲ್ಲಿ ನಾನು 1 ಲೋಟ ರವೆಗೆ 2 ಲೋಟದಷ್ಟು ನೀರು, ಹಾಗೆಯೇ 1 ಲೋಟದಷ್ಟು ಹಾಲನ್ನ ತೊಗೊಳ್ತಾ ಇದ್ದೀನಿ. ಹಸಿ ಹಾಲನ್ನಾದರೂ ಸೇರಿಸ್ಕೋಬೋದು, ಇಲ್ಲ ಕಾದು ಆರಿಸಿರೋ ಅಂಥ ಹಾಲನ್ನಾದರೂ ಸೇರಿಸ್ಕೋಬೋದು. ಅದಕ್ಕೆ 1 ಚಿಟಿಕೆಯಷ್ಟು ಕೇಸರಿ ಹೂವನ್ನ ಸೇರಿಸ್ತಾ ಇದ್ದೀನಿ. ಕೇಸರಿ ಹೂ ಇದ್ದರೆ ಹಾಕಿ, ಇಲ್ಲಾಂದರೆ ಕೇಸರಿ ಬಣ್ಣ ಹಾಕಿ, ಇಲ್ಲಾಂದರೆ ಹಾಗೆ ಪ್ಲೇನಾಗೆ ಮಾಡ್ಬೋದು. ಇವಾಗ ಕೆಟಲ್ನಲ್ಲಿ ಚೆನ್ನಾಗಿ ಕುದಿತಿರೋ ಅಂಥ ಹಾಲನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಪ್ಯಾನಿಗೆ ನಾವು ಸೇರಿಸ್ಕೋಬೇಕಾಗತ್ತೆ. ಫ್ಲೇಮ್ ಲೋನಲ್ಲೇ ಇದೆ, ಹಾಲು ಚೆನ್ನಾಗಿ ಕುದಿದೆ, ರವೆ ಸ್ವಲ್ಪ ಬಿಸಿ ಇದೆ. ಇವಾಗ ಚೆನ್ನಾಗಿ ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ರೆ ಇದು ಸ್ವಲ್ಪ ಗಂಜಿ ಥರ ಆಗುತ್ತೆ. ಆವಾಗ ಮುಚ್ಚಿಬಿಟ್ಟು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದರೆ ರವೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ನೋಡಿದರೆ ರವೆ ಕಲರು ಸಹ ಚೇಂಜ್ ಆಗಿದೆ. ಯಾಕೆ ಅಂದರೆ ನಾವು ಕೇಸರಿ ಹೂ ಹಾಕಿರೋದ್ರಿಂದ ರವೆನೂ ಸಹ ಚೆನ್ನಾಗಿ ಬೆಂದಿದೆ. 1 ಲೋಟ ರವೆಗೆ 3 ಲೋಟದಷ್ಟು ಹಾಲು ನೀರನ್ನ ಸೇರಿಸಿ, ಈಗ ಸಿಹಿಗೆ ನಾನಿಲ್ಲಿ 1.5 ಲೋಟದಷ್ಟು ಸಕ್ಕರೆನ ಸೇರಿಸ್ತೇನೆ. ಸಿಹಿನೂ ಸಹ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮ್ಮ ರುಚಿಗೆ ತಕ್ಕಂತೆ. ಈಗ ಸಕ್ಕರೆ ಹಾಕಿದ ತಕ್ಷಣ ಸಕ್ಕರೆ ಬಿಸಿನಲ್ಲಿ ಕರಗಿಬಿಟ್ಟು ಮತ್ತೆ ರವೆ ಒಂಥರ ಗಂಜಿ ಥರ ಆಗುತ್ತೆ. ಹಾಗೆಯೇ ಬಿಸಿ ಹೆಚ್ಚಾಗ್ತಾ ಈ ಸಕ್ಕರೆನೂ ಸ್ವಲ್ಪ ಗಟ್ಟಿ ಆಗ್ತಾ ನಮಗೆ ಕೇಸರಿ ಹದದಲ್ಲಿ ಈ ರೀತಿ ಬರುತ್ತೆ. ಈಗ ನೋಡಿದರೆ ಗಂಟು ಸಹ ಹಾಗೆಲ್ಲ ಒಳ್ಳೆ ಕಲರ್ ಬಂದಿದೆ, ಕನ್ಸಿಸ್ಟೆನ್ಸಿನೂ ಪರ್ಫೆಕ್ಟ್ ಆಗಿದೆ. ಇವಾಗ ಕೇಸರಿ ಬಾತು ಸ್ವಲ್ಪ ರೆಡಿಯಾಗಿದೆ. ಇದಕ್ಕೆ 2 ರಿಂದ ಟೇಬಲ್ ಸ್ಪೂನಷ್ಟು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡು ಸೇರಿಸ್ಕೊಳ್ತಾನೆ. ನಾನು ಮೊದಲೇ ಹೇಳಿದೆ ತುಪ್ಪನ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ರವೆ ಎಷ್ಟು ಹಾಕ್ತಿರೋ ಅಷ್ಟೇ ತುಪ್ಪ ಹಾಕಿದ್ರೆ ತುಂಬಾ ಅದ್ಭುತವಾಗಿ ಬರುತ್ತೆ. ದ್ರಾಕ್ಷಿ ಗೋಡಂಬಿನ ಆ ರವೆ ಕೇಸರಿಗೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಾಲು ಕೇಸರಿ ರೆಡಿ. ಅದ್ಭುತವಾಗಿ ಬರುತ್ತೆ. ಹಾಲು ಬೇಡ ಅಂದರೆ ಬರೀ ನೀರಿನಲ್ಲೇ ಮಾಡ್ಬೋದು. ತುಪ್ಪ ಬೇಡಪ್ಪ ಇಷ್ಟೊಂದು ಹಾಕೋದು ಅಂತಂದರೆ ಸ್ವಲ್ಪ ಕಡಿಮೆ ಮಾಡ್ಬೋದು. ಇನ್ನೂ ಜಾಸ್ತಿ ತುಪ್ಪ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು. ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕಿ ಮಾಡಿದರೂ ಸಹ ಅದು ಒಂಥರ ಅದ್ಭುತವಾಗಿ ಬರುತ್ತೆ. ಈಗ ಬಿಸಿ ಬಿಸಿಯಾಗಿರೋಂಥ ಕೇಸರಿನ ಒಂದು ಹಾಟ್ ಬಾಕ್ಸಿಗೂ ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇದೇ ಪಾತ್ರೆಯಲ್ಲಿ ಹಾಲು ಉಪ್ಪಿಟ್ಟನ್ನು ಮಾಡೋದು ಹೇಗೆ ಅಂತ ನೋಡೋಣ. 2 ಅದ್ಭುತವಾದಂಥ ಜೋಡಿ ಖಂಡಿತವಾಗ್ಲೂ ಮಾಡಿ. ಈಗ ಅದನ್ನು ಟ್ರಾನ್ಸ್ಫರ್ ಮಾಡಿ ಪಾತ್ರೆನ ತೊಳ್ಕೊಂಡು ಅದೇ ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆಯೇ ಸ್ವಲ್ಪ ಜಾಸ್ತಿ ಕಡಲೆಬೇಳೆ, ಉದ್ದಿನ ಬೇಳೆನ ಸೇರಿಸಿದ್ದೀನಿ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ದೇ ಇರೋದ್ರಿಂದ ಬೇಳೆನ ಸ್ವಲ್ಪ ಜಾಸ್ತಿ ಹಾಕಿದರೆ ರುಚಿಯಾಗಿ ಬರುತ್ತೆ. ಈ ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಬೇಳೆ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೆ ಲೋ ಫ್ಲೇಮಲ್ಲಿ ಹುರಿದಾದ್ಮೇಲೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ 1 ಸೇರಿಸಿದ್ದೀನಿ. ಒಂದು ಅರ್ಧ ಇಂಚಿನಷ್ಟು ಶುಂಠಿನ ತುರಿದ್ಬಿಟ್ಟು ಸೇರಿಸಿ ಅದನ್ನು ಸಹ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಇದೆಲ್ಲ ಹುರಿದಾದ್ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಎಲೆನ ಹಾಕ್ಕೊಳ್ತಾನೆ. ಕಡಿಮೆ ಸಾಮಗ್ರಿ ಜಾಸ್ತಿ ರುಚಿ ಕೊಡಬೇಕು ಅಂದರೆ ನೋಡಿ ಹಾಲು ಉಪ್ಪಿಟ್ಟು ಮಾಡಿ ಅದ್ಭುತವಾಗಿ ಬರುತ್ತೆ. ಇವಾಗ 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು, ಇದಕ್ಕೆ ಹಾಲನ್ನ ಸೇರಿಸಬೇಕು. 1 ಲೋಟ ರವೆಗೆ ತೊಗೊಂಡು ನಾನಿಲ್ಲಿ ಹಾಲು ಉಪ್ಪಿಟ್ಟನ್ನ ಮಾಡ್ತಿರೋದ್ರಿಂದ 2 ಲೋಟದಷ್ಟು ನೀರು, 1 ಲೋಟದಷ್ಟು ಹಾಲು. ನಾವು ಕೇಸರಿಗೆ ಎಷ್ಟು ಹಾಕಿದ್ವೋ ಅದೇ ಪ್ರಮಾಣದಲ್ಲಿ ಹಾಲು ನೀರನ್ನ ಸೇರಿಸಿ ಇದು ಚೆನ್ನಾಗಿ ಕುದಿಬೇಕು. ಇದು ಚೆನ್ನಾಗಿ ಕುದೀತಿದೆ ಅಂದಾಗ ಮಾತ್ರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕಾಗುತ್ತೆ. ಮೊದಲೇ ಉಪ್ಪು ಹಾಕ್ಬಿಟ್ಟು ಕುದಿಸೋಕ್ಕೆ ಹೋದರೆ ಇದು ಒಡೆದೋಗ್ಬಿಡುತ್ತೆ. ತುಂಬ ಮುಖ್ಯವಾದಂಥ ವಿಷಯ ಗಮನದಲ್ಲಿ ಇಟ್ಕೊಳ್ಳಿ. ಕುದೀತಿದೆ ಅಂದಾಗ ಉಪ್ಪಿನ ಪುಡಿನ ಸೇರಿಸಿ ತಕ್ಷಣ ನಾವು ಮೊದಲೇ ಹುರಿದಿಟ್ಕೊಂಡಂಥ ರವೆನ ಸೇರಿಸಬೇಕಾಗುತ್ತೆ. ತುಂಬ ಮುಖ್ಯವಾದ ವಿಷಯ. ಇಲ್ಲ ಅಂತಂದರೆ ಇದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಈಗ ಚೆನ್ನಾಗಿ ಕೊತ ಅಂತ ಕುದೀತಿದೆ. ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಹಾಕಿ ನೆಕ್ಸ್ಟೇ ನಾನು ಹಿಂಭಾಗದಿಂದನೇ ನಾನಿಲ್ಲಿ ಹುರಿದಿರೋಂಥ ರವೆನ ಸೇರಿಸ್ತಾ ಇದ್ದೀನಿ. ಫ್ಲೇಮನ್ನು ಲೋನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಗಂಜಿ ಹದಕ್ಕೆ ಬರಲಿ. ಈ ರೀತಿ ಮಾಡಿದರೆ ನೀವು ಕುದಿತಿರೋ ಅಂಥ ಹಾಲಿಗೆ ಉಪ್ಪನ್ನು ಹಾಕಿದರೆ ಅದು ಒಡೆಯೋದಿಲ್ಲ. ಮೊದಲೇ ಉಪ್ಪನ್ನು ಹಾಕಿಬಿಟ್ಟು ನೀರು ಹಾಲು ಹಾಕಿಬಿಟ್ಟು ಕುದಿಸೋಕ್ಕೆ ಹೋಯಿತು ಅಂದರೆ ಅದು ಒಡೆದೋಗುತ್ತೆ, ಉಪ್ಪಿಟ್ಟು ಚೆನ್ನಾಗಿ ಬರೋದಿಲ್ಲ. ಈಗ ನೋಡಿ ಚೆನ್ನಾಗಿ ಕುದೀತಿದೆ. ಗಂಜಿ ಥರ ಆದಮೇಲೆ ಮುಚ್ಚಿಬಿಟ್ಟು 1 ರಿಂದ 2 ನಿಮಿಷ ಬೇಯಿಸಿದರೆ ಸಾಕು. ಯಾಕೆಂದರೆ ನಾವು ರವೆನ ಮೊದಲೇ ಚೆನ್ನಾಗಿ ಹುರಿದಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ, ಗಂಟು ಆಗೋದಿಲ್ಲ, ಅಂಟು ಸಹ ಬರೋದಿಲ್ಲ.
1ರಿಂದ 2 ನಿಮಿಷ ಆದಮೇಲೆ ರುಚಿಯಾದಂಥ ಹಾಲುಪ್ಪಿಟ್ಟು ರೆಡಿಯಾಗಿದೆ. ಯಾವುದೇ ಈರುಳ್ಳಿ, ಬೆಳ್ಳುಳ್ಳಿ ಏನೂ ಸೇರಿಸಿಲ್ಲ, ತರಕಾರಿ ಸೇರಿಸಿಲ್ಲ. ಕಡಿಮೆ ಸಾಮಗ್ರಿ ಹಾಕಿ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಮಾಡಿ ಅದರಲ್ಲಿ ಮಾಡಿರೋಂಥ ಹಾಲುಪ್ಪಿಟ್ಟು ರೆಡಿಯಾಗಿದೆ. ಇದಕ್ಕೆ ನೀವು ಚಟ್ನಿ ಮಾಡ್ಕೋಬೋದು, A1 ಆಗಿರುತ್ತೆ. ಇವತ್ತು ನಾನು ಸಿಂಪಲ್ಲಾಗಿ ಹಾಲುಪ್ಪಿಟ್ಟು ಅದ್ರ ಜೊತೆಗೆ ಒಂದು ಹಾಲು ಕೇಸರಿ ಮಾಡಿದ್ದೀನಿ. ಅದ್ಭುತವಾದಂಥ ಜೋಡಿ. ವೀಕೆಂಡ್ ಮಾಡಿ ಮಕ್ಕಳು, ಮನೆಯವರು ಎಲ್ಲ ಖುಷಿಯಿಂದ ತಿಂದು ಆನಂದ ಪಡ್ತಾರೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ, ಸಿ ಯು.